ಹಲೋ, ಎಕ್ಸ್ಕ್ಲೂಸಿವ್ ಆಗಿ ಚಿಕ್ಕಮಂಗ್ಳೂರಿಂದ ನಾನು ತಂದಿರೋ ರೊಬಸ್ಟಾ ಕಾಫಿ ಬೀನ್ಸಿಂದ ಫ್ರೆಂಚ್ ಪ್ರೆಸ್ ಕಾಫಿ ಟ್ರೈ ಮಾಡ್ತಾ ಇದ್ದೀವಿ ಮನೆಯಲ್ಲಿ. ನೋಡೋಣ. ಸೊ ಇದು ಕಾಫಿ ಬೀನ್ಸ್ ಈ ಥರ ಇದೆ. ಇದು ರೋಸ್ಟೆಡಾ? ಓ ಯಾ, ಕರೆಕ್ಟ್. ಇದು ಮೀಡಿಯಮ್ ರೋಸ್ಟೆಡ್. ಓಕೆ, ಇದು ಮೀಡಿಯಮ್ ರೋಸ್ಟ್ ಬೀನ್ಸು. ಆಲ್ ರೈಟ್. ಇದೆ. ಸೊ ಇದು ಕ್ರಷರಲ್ಲಿ, ಬೀನ್ ಕ್ರಷರಲ್ಲಿ ಇಬ್ಬರಿಗಾಗಷ್ಟು ಕಾಫಿ ಬೇಕಂದರೆ 15 ಗ್ರಾಮ್ ತೊಗೋಬೇಕು. ಓ ನೈಸ್. ಓ ಓಕೆ, ಇದನ್ನ ಈಗ ಹಾಕಿ ಪೌಡ್ರ್ ಮಾಡ್ಕೋಬೇಕು. ಅದು ಉದ್ರಲ್ವ? ಎಲ್ಲೂ ಉದ್ರಲ್ಲ. ತುಂಬ ಸಫಿಸ್ಟಿಕೇಟೆಡ್ ಕ್ರಷರ್ ಇದೆ. ಓಕೆ, ನೈಸ್. ಅದನ್ನು ಬೇಕು ಅಂತ ಕಮೆಂಟ್ ಮಾಡಿದ್ರೆ ನಾನು ಲಿಂಕ್ ಶೇರ್ ಮಾಡೋಣ ತಗೊಳಕ್ಕೆ. ಎಲ್ಲ ಪೌಡ್ರ್ ಆಗೋಯ್ತು. ಈಗ ಮೀಡಿಯಮ್ ಪೌಡ್ರ್ ಮಾಡ್ಕೊಂಡಿದ್ವಿ, ಫೈನ್ ಪೌಡ್ರ್ ಅಲ್ಲ, ಮೀಡಿಯಮ್. ಓ ಮೈ ಗಾಡ್, ವಾವ್. ತೆಗಿಲ್ಲ? ಏನು ತೆಗೆದು ನೋಡ್ಲಾ? ಅದರಲ್ಲೇನು ಇರಲ್ಲ, ಕೆಳಗಡೆ ತೆಗಿಬೇಕು. ಓಕೆ, ಫ್ರೆಂಚ್ ಪ್ರೆಸ್ ಅಂತ. ಇರೋ ಒಂದು ನಿಮಿಷ, ತೆಗಿದು ತೋರಿಸ್ಕಿದಾಗ. ಇದು ಫ್ರೆಂಚ್ ಪ್ರೆಸ್ ಅಂದರೆ ಹೀಗಿರುತ್ತೆ. ಓ ಮೈ ಗಾಡ್. ಓಕೆ 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 ಓಕೆ. ನೀರಿನೇನು ಬಾಯ್ಲ್ ಆಗುತ್ತೆ ಅಂದಾಗ ಆಫ್ ಮಾಡ್ಕೊಂಡ್ಬಿಡ್ಬೇಕು, ಬಾಯ್ಲ್ ಮಾಡಬಾರ್ದು. ವಾವ್, ಓ ಮೈ ಗಾಡ್. ಏನು ಮಾಡಿದೆ? ಇದನ್ನು ತೆಗೆದು ನೋಡಿದೆ, ಚೆನ್ನಾಗಿದೆ ಸ್ಮೆಲ್ಲು. ಇದು ಹೆಂಗೆ ಗೊತ್ತಾಯ್ತು ಮೀಡಿಯಂ ಆಗಾಯ್ತಾ ಫೈನ್ ಆಗಾಯ್ತಾ ಅಂತ? ಅಡ್ಜಸ್ಟ್ ಮಾಡಿದೀವಿ. ಇಲ್ಲಿ ಕೆಳಗಡೆ ಏನೋ ನಂಬರ್ ಅಡ್ಜಸ್ಟ್ಮೆಂಟ್ ಇದೆ ಇದಕ್ಕೆ. ಕಾಫಿಗೆ ಹೆಂಗ್ ಬೇಕೋ ಹಂಗೆ ಅಡ್ಜಸ್ಟ್ ಮಾಡಿದೀವಿ. ಓಕೆ, ಇದು ಅನೂಪೇನೋ ಅನಾಲಿಸಿಸ್ ಮಾಡಿ ಮಾಡಿಕೊಟ್ಟಿದೆ ನನಗೆ. ಸೊ ಈ ಪೌಡ್ರನ್ನ ಫುಲ್ಲು, ಈ ಪೌಡರ್ನ ಇದಕ್ಕೆ ಹಾಕ್ಬಿಡೋದು. ಓಕೆ, ಇದು ಹಾಕಿ ಈ ಥರ ಬಿಸಿನೀರು. ಸೊ ಇದು ಬಿಸಿನೀರು ಇಬ್ಬರಿಗೆ ಕಾಫಿ ಆಗಬೇಕಂದ್ರೆ ಎಷ್ಟು ತಗೊಂಡೆ? 1 ಕಪ್ 250 ml. ಓಕೆ, ಇದಕ್ಕೆ ಇಡಿಸುತ್ತೆ ಕರೆಕ್ಟಾಗಿ. ಈಗ ಸೊ ಅದು ಕುದಿ ಬರೋಕ್ಕಿಂತ ಮುಂಚೆ ಆಫ್ ಮಾಡಬೇಕು. ಒಂದು ಕುದಿ, ಜಸ್ಟ್ ಇನ್ನೇನು ಕುದಿಯುತ್ತೆ ಅನ್ನೋವಾಗ ಆಫ್ ಮಾಡ್ಕೋಬೇಕು. ನೋಡಿ, ಹೀಗೆ ಈ ಥರ ಹಾಕ್ಕೋಬೇಕು. ನೋಡಿ ಇಲ್ಲಿ, ಈಗ ನೋಡು, ಇಲ್ಲಿ ಕ್ರಸ್ಟ್ ಫಾರ್ಮ್ ಆಗಿರುತ್ತೆ. ಅದು ಡಿಸ್ಟರ್ಬ್ ಆಗದಿರ ಕರೆಕ್ಟಾಗಿ 5 ನಿಮಿಷ, ಅಂದರೆ 5 ನಿಮಿಷ ಇಡಬೇಕು. ಹೇ ಸಿರಿ, ಸೆಟ್ ಟೈಮರ್ ಫಾರ್ 5 minutes. ಓಕೆ, ಸೊ ಇದು ಮುಚ್ಚೋದೇನು ಬೇಡ, ಹಂಗೆ ಓಪನ್ ಆಗಿ 5 minutes ಇರಲಿ. ಓಕೆ, 20 ml ಅಷ್ಟು ಹಾಲು ಅಷ್ಟೇ, ಜಾಸ್ತಿ ಇಲ್ಲ. 20 ml ಹಾಲು. ಓಕೆ, ಬಿಸಿ ಹಾಲು? ಹಾಂ, ಬಿಸಿ ಮಾಡಬೇಕು. ಓಕೆ, ಫೈನ್. ಟೈಮ್ ಆಗುತ್ತೆ, ಅದೆಲ್ಲ ಪ್ರೊಸೆಸ್ಸು ಒಂದು 10 to 15 minutes ಆಗುತ್ತೆ. ಸೊ ಟೈಮ್ ಇದೆ ಇದಕ್ಕೆ. ಕ್ಲೀನಿಂಗ್ ಪ್ರೊಸೆಸ್ಸಾ? ಫಸ್ಟ್ ನಾವು ಓಪನ್ ಮಾಡೋಕ್ಕೆ ಮುಂಚೆ ಇದು ಕೊಟ್ಕೊಂಡ್ಬಿಟ್ರೆ ಇದೆಲ್ಲ ಅದಕ್ಕೆ ಕೆಳಗಡೆ ಬಿದ್ದೋಗಿರೋದು, ಇದರೊಳಗೆ ಬಿದ್ದೋಗ್ತಾ ಇತ್ತು. ಓಕೆ, ಈಸಿ ಕ್ಲೀನಿಂಗು. ಇದಕ್ಕೊಂದು ಬ್ರಷ್ ಕೊಟ್ಟಿರ್ತಾರೆ, ತೀರಾ ಹೋಗಿಲ್ಲ ಅಂದರೆ ಬ್ರಷಲ್ಲಿ ಅಂದರೆ ಹೋಗ್ಬಿಡುತ್ತೆ. ಇದ್ರೊಳಗಡೆ ನೀರು ಹಾಕೋವಾಗ ಏನಾದರೂ ಟೆಕ್ನಿಕ್ ಇದೆಯಾ? ಅದು ಪೌಡ್ರೆಲ್ಲ ಕ್ಲೀನಾಗಿ ಅದರಲ್ಲಿ ಇದಾಗಬೇಕು, ನೆನಿಬೇಕು. ಪೌಡ್ರ್ ಮೇಲೆ ಬಂದಿರಬಾರ್ದು, ಎಲ್ಲ ಪೌಡ್ರು ನೆಂದಿರಬೇಕು. ಅಲ್ಲಿ ಫೋಟೋ ತಗೋ, ಮೇಲ್ಗಡೆ ನೋಡಿ ಗೊತ್ತಾಗುತ್ತೆ. ಇದಕ್ಕೆ ಬೇಸಿಕ್ಕಾಗಿ ಇಲ್ಲಿ ಈ ಒಂದು ಗ್ರ್ಯಾಪಲ್ಲಿ ಕ್ರಸ್ಟ್ ಕಾಣಿಸುತ್ತೆ ನೋಡಿ, ಡಿಫ್ರೆನ್ಸ್ ಕಾಣಿಸುತ್ತೆ. ವಾಟರು ಕ್ರಸ್ಟು, ಅದು ಇಂಪಾರ್ಟೆಂಟ್. ಆ ಲೇಯರ್ ಕಟ್ಟಬೇಕು ಇದಕ್ಕೆ. ಅಂದರೆ ಕೆಳಗಡೆ ಪುಡಿ ನೆನೀತಾ ಇದೆ, ಮೇಲ್ಗಡೆ ನೀರಿದೆ ಅಂತ? ಅಲ್ಲ, ಕೆಳಗಡೆ ನೀರಿದೆ, ಮೇಲ್ಗಡೆ ಪುಡಿ ಕವರ್ ಮಾಡ್ಕೊಂಡಿದೆ ಅದನ್ನು. ಓಕೆ, ಸೊ ಒಂದು 1/4 ಸ್ಪೂನಷ್ಟು ಸಕ್ಕರೆ ಇಡಿಸುತ್ತೆ. ಇದು ನಿಮ್ಮ ರುಚಿಗೆ ಹೆಂಗೆ ಬೇಕೋ ಹಂಗೆ ಹಾಕ್ಕೊಳ್ಳಿ. ಇದೇನು ಡೆಫಿನೇಷನ್ ಏನಿಲ್ಲ. ನಾನು 1/4 ಹಾಕ್ತೀನಿ. ಆಯಿತು. ಈ ಕ್ರಸ್ಟ್ನ 5 minutes ಆಯಿತು. ಕ್ರಸ್ಟ್ನ ಹಿಂಗೆ ಸುಮ್ಮನೆ ಬ್ರೇಕ್ ಮಾಡಬೇಕು ಹಿಂಗೆ.
ಕಲಿಸೋದಲ್ಲ, ಸುಮ್ಮನೆ ಕ್ರಸ್ಟ್ನ ಬ್ರೇಕ್ ಮಾಡಬೇಕು. ನೋಡಿ ಈ ನೊರೆ ಬರ್ತಾ ಇದೆ ಅಲ್ವಾ, ಅದನ್ನು ಸ್ಪೂನಲ್ಲಿ ಹಿಂಗೆ ತೆಗೆದು ಆಚೆ ಹಾಕ್ಬಿಡಿ. ನೊರೆನ ತೆಗೆದಾಕ್ಬಿಡ್ಬೇಕು. ಓಕೆ, ವೈ ಅದು ಇಟ್ ಅಫೆಕ್ಟ್ಸ್ ದ ಟೇಸ್ಟ್, ಕಾಫಿ ಟೇಸ್ಟ್. ಅದಕ್ಕೆ ಆ ನೊರೆ ತೆಗಿಬೇಕು. ನನಗೂ ಗೊತ್ತಿಲ್ಲ ಸೈಂಟಿಫಿಕಲಿ ವೈ ಪೀಪಲ್ ಸೇ ದಿಸ್ ಈಸ್ ಹೌ ದ ಫ್ರೆಂಚ್ ಪ್ರೆಸ್ ಈಸ್ ಡನ್. ನೋಡಿ ಆಲ್ಮೋಸ್ಟ್ ತೆಗೆದುಬಿಟ್ಟೆ ನಾನು. ಮತ್ತು ಇನ್ನೊಂದು 5 ನಿಮಿಷ ಬಿಡಿ, ಆಟೋಮೆಟಿಕ್ಕಾಗಿ ಅದು ಕೆಳಗಡೆ ಸೆಟ್ಲ್ ಆಗುತ್ತೆ. ಏನು ಮಿಕ್ಸ್ ಆಗಿರುತ್ತೆ? ಟೀ ಪೌಡ್ರ್ ಎಲ್ಲ ಇದರಲ್ಲಿ ಕೆಳಗಡೆ ಕಾಫಿ ಪೌಡ್ರ್. ಕಾಫಿ ಪೌಡ್ರ್ ಎಲ್ಲ ಮಿಕ್ಸ್ ಆಗಿರುತ್ತಲ್ವಾ, ಅದು ಕೆಳಗಡೆಗೆ ಹೋಗಿ ಸೆಟ್ಲ್ ಆಗುತ್ತೆ. 5 ನಿಮಿಷ ಕೊಡಬೇಕು ಮತ್ತೆ. ಓಕೆ, ಸೊ ಹಾಲು ಬಿಸಿ ಆಗ್ತಾ ಇದೆ ಈಗ ಅವನಲ್ಲಿ. ಕುದಿ ಬರೋವರೆಗೂ. ಅವನ್ ಇಲ್ಲ ಅಂದ್ರೆ ಫಸ್ಟ್ ಹಾಲು ಕಾಯಿಸ್ಬಿಟ್ಟು ಬಿಸಿ ಹಾಲು ಆಮೇಲೆ ಹಾಕ್ಬೋದಲ್ಲ? ಹಾಂ, ಬಿಸಿ ಹಾಲು ಕಾಯಿಸ್ಬಿಟ್ಟು ಇದಕ್ಕೆ ಹಾಕೋದು. ಸೊ ನಾವು ಹಾಲು ಇವಾಗ ಬಿಸಿ ಮಾಡ್ತಾ ಇದ್ದೀವಿ. ಅವನಲ್ಲಿ ಮಾಡ್ತಾ ಇರೋದಕ್ಕೆ ಕಪ್ಪಲ್ಲ. ಓಕೆ, ಫ್ರಾತರ ಅಂದರೆ ತಿರುಗತ್ತೆ. ಓಕೆ, ಇದಿಲ್ಲ ಅಂದರೆ ನೀವು ಸ್ಪೂನಲ್ಲಿ ಹಿಂಗೆ ಸ್ವಲ್ಪ ಒಂಥರ ಗೋಟಾಯಿಸ್ಕೋಬೋದು. 2 ಕಪ್ಪಲ್ಲಿ ಹಿಂಗೆ ಹಾಕಿ ಗೋಟಾಯಿಸ್ಕೋಬೋದು. ನೊರೆ ಬರೋದು ಬೇಸಿಕಲಿ. ನೊರೆ ಇದು ನೊರೆ ಕ್ರಿಯೇಟ್ ಮಾಡುತ್ತೆ ಬೇಸಿಕಲಿ. ಇದು ಏನಕ್ಕೆ ನೊರೆ ಯೂಸು? ಅದು ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಕಾಫಿಯಲ್ಲಿ. ನೊರೆನೇ ಇದಕ್ಕೊಂದು ಒಳ್ಳೆ ಎಫೆಕ್ಟ್ ಕೊಡೋದು. ಓಕೆ, ಸೊ ಜಸ್ಟ್ ಬಿಸಿ ಹಾಲು ಸಕ್ಕರೆ ಅಷ್ಟೇ ಅಲ್ವಾ? ಸೊ ಡಬಲ್ ಅಷ್ಟು ನೊರೆ ಆಗಿದೆ ಈಗ. ಇದು 5 ನಿಮಿಷ ಆಗಕ್ಕೆ ವೆಯ್ಟ್ ಮಾಡ್ತಾ ಇದೆ. ಇನ್ನೊಂದು ಬಿಸಿ ಮಾಡ್ಕೊಂಬಿಟ್ಟಲ್ವಾ. ಓಕೆ, ಫಿಲ್ಟರ್ ಫ್ರೆಂಚ್ ಪ್ರೆಸ್ಸಲ್ಲೇ ಬರುತ್ತೆ. ಅದನ್ನು ತಗೊಂಡು ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದ್ರೆ ಡಿಕಾಕ್ಷನ್ ರೆಡಿ. ಓ, ಪುಡಿನ ಮೇಲೆ ಮತ್ತು ಕೆಳಗಡೆ ತಳ್ಳುತ್ತಾ ಇದು? ಓಕೆ, ಅಷ್ಟೇ. ಹಾಕಿ ಆ ನೊರೆ ಡಿಸ್ಟರ್ಬ್ ಆದೀರ ನೀವು ಕಲಿಸ್ಕೋಬೋದು. ನಿಮಗೆ ಟೆಕ್ನಿಕ್ ಇದ್ದರೆ ಅದು ಹಾರ್ಟು ಫ್ಲವರು ಎಲ್ಲ ಮಾಡ್ತಾರಲ್ವ, ಅದು ಬರೀ ಇನ್ನೊಂದು ಕಪ್ಪಲ್ಲಿ ಬರೀ ನೊರೆ ತೊಗೊಂಡು ಅದ್ರ ಮೇಲೆ ಹಾಕಿ ಆ ಹಾರ್ಟ್ ಎಲ್ಲ ಕ್ರಿಯೇಟ್ ಮಾಡ್ಬೋದು. ಆ್ಯಕ್ಚುಲಿ ಮನೆಯಲ್ಲೇ ಮಾಡ್ಬೋದು ನಾವು, ಅದೇನು ದೊಡ್ಡ ಕೆಲಸ ಅಲ್ಲ. ರೆಡಿನಾ? ರೆಡಿ. ಟೇಸ್ಟ್ ಮಾಡಿ ನೋಡ್ಬೋದಾ? ಇನ್ನೊಂದು ಹಾಕು. ಓ ನೈಸ್. ಅಷ್ಟು ಹಿಡ್ಸೋದಿಲ್ವಾ? ಇಲ್ಲ, ಈ ಡಿಕಾಕ್ಷನ್ನು ಸ್ಟ್ರಾಂಗ್ನೆಸ್ ಮೇಲೆ ಹೋಗುತ್ತೆ. ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ, ಅದಕ್ಕೆ ಸ್ವಲ್ಪ ಕಮ್ಮಿ ಮಾಡಿ. ಸೊ ಡಿಕಾಷನ್ ಜಾಸ್ತಿ ಹಾಕಿದಷ್ಟು ಕಾಫಿ ಸ್ಟ್ರಾಂಗ್ ಆಗಿರುತ್ತಾ? ಹಾಂ, ಇದು ಸ್ಟ್ರಾಂಗ್ ಡಿಕಾಕ್ಷನ್ ಬೇಕು, ಲೈಟ್ ಡಿಕಾಕ್ಷನ್ ಬೇಕು ಅನ್ನೋದು ಡಿಫ್ರೆಂಟ್ ಆಗಿರುತ್ತೆ. ಎರಡೂ ಟೇಸ್ಟ್ ಮಾಡಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ತಗೋ. ಓಕೆ, ಇಲ್ಲ ಅದಕ್ಕೆ ಆ್ಯಡ್ ಮಾಡಿದ್ರೆ ಅದಕ್ಕೆ ಆ್ಯಡ್ ಮಾಡ್ತೀನಿ. ಓಕೆ, ಫ್ರೆಂಚ್ ಪ್ರೆಸ್ ಕಾಫಿ ರೆಡಿ.